ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ನಾವು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಯಾವುದಾದರೂ ಒಂದು ಡ್ರಿಂಕ್ ಅಥವಾ ಒಂದು ರೆಸಿಪಿ ಮೇಲೆ ಮಾತ್ರ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಡೈಲಿ ಫುಡ್ ಹ್ಯಾಬಿಟ್ಸ್ನಲ್ಲಿ ಹೆಲ್ದಿ ಚಾಯ್ಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದೇ ರೀತಿ ಹೆಚ್ಚು ಸಕ್ಕರೆ ಇರುವ ಡ್ರಿಂಕ್ಸ್ ಬದಲು ಮನೆಯಲ್ಲೇ ತಯಾರಿಸಿಕೊಳ್ಳುವ ಸಿಂಪಲ್ ಮತ್ತು ನ್ಯೂಟ್ರಿಯೆಂಟ್ ರಿಚ್ ಡ್ರಿಂಕ್ಸ್ ಆಯ್ಕೆ ಮಾಡಬಹುದು. ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ವೆಯ್ಟ್ ಲಾಸ್ ಫ್ರೆಂಡ್ಲಿ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟ್ ಆಗುವ ಒಂದು ಹೆಲ್ದಿ ಡಿಟಾಕ್ಸ್ ಡ್ರಿಂಕ್ ಅಥವಾ ಗ್ರೀನ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇದನ್ನು ಮಾಡೋಕ್ಕೆ ನಾವು ಕೇವಲ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಯಾವುದೇ ಕಾಂಪ್ಲಿಕೇಟೆಡ್ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಈ ರಿಫ್ರೆಶಿಂಗ್ ಗ್ರೀನ್ ಜ್ಯೂಸ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ತೆಗೆದುಕೊಂಡಿರುವ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಪಾಲಕ್ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 3-4 ಕಾಳಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ನಮ್ಮ ಗ್ರೀನ್ ಮಿಕ್ಸ್ಚರ್ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಈಗ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ಮೊದಲೇ ಹಿಂಡಿಟ್ಕೊಂಡಿದ್ದೆ, ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಆಪ್ಷನಲ್, ನಿಮಗೆ ಬೇಕಾದರೆ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ಎಲ್ಲವನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಹೆಲ್ದಿ ಗ್ರೀನ್ ಡಿಟಾಕ್ಸ್ ಡ್ರಿಂಕ್ ಚೆನ್ನಾಗಿ ರೆಡಿಯಾಗಿದೆ. ಹಾಗಾದರೆ ಈಗ ನಮ್ಮ ಡಿಟಾಕ್ಸ್ ಡ್ರಿಂಕ್ನ ಸರ್ವ್ ಮಾಡೋಣ. ಒಂದು ಗ್ಲಾಸ್ಗೆ ಈ ಡ್ರಿಂಕನ್ನು ಹಾಕ್ಕೊಂಡು ಮೇಲೆ ಒಂದು ಸಣ್ಣ ಪುದೀನ ಎಲೆ ಇಟ್ಟು ಗಾರ್ನಿಷ್ ಮಾಡಿದರೆ ನಮ್ಮ ಗ್ರೀನ್ ಜ್ಯೂಸ್ ನೋಡೋಕ್ಕೆ ಕೂಡ ತುಂಬ ರಿಫ್ರೆಶಿಂಗ್ ಆಗಿ ಕಾಣುತ್ತೆ. ಇಂತಹ ಸಿಂಪಲ್ ಹೋಮ್ ಮೇಡ್ ಡ್ರಿಂಕ್ಸ್ನ ಎಂಜಾಯ್ ಮಾಡ್ತಾ ನಮ್ಮ ಡೈಲಿ ಡಯಟ್ನಲ್ಲೂ ಹೆಲ್ದಿ ಚಾಯ್ಸ್ ಮಾಡೋಣ. ಇವತ್ತಿನ ಈ ಸಿಂಪಲ್ ಆ್ಯಂಡ್ ರಿಫ್ರೆಶಿಂಗ್ ಗ್ರೀನ್ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.